ಐನು ಕಟ್ಟು ಮಂತ್ ತೊಟ್ರೆ ಬಲ್ಲ ಇತ್ತು ಈಗ ನಮ್ಮದು ಸಮಸ್ಯೆ ಇರೋದು ನಿಮಗೆ ನೀವು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀರಿ ಅಲ್ಲ ಚೂರು ಪಿರಬಲ್ಲ ನಾನು ಚೂರು ಪಿರಬಲ್ಲ ವಿಡಿಯೋ ತೋರಿಸ್ತೇವೆ ನಾವು ವಿಡಿಯೋ ತೋರಿಸ್ತೇವೆ ಈಗ ಮೊನ್ನೆ ನಾನು ಒಂದು ವಿಡಿಯೋ ನೋಡಿ ನೀವು ಹೇಳಿ ನಾನು ಇದರಲ್ಲಿ ಬರಬೇಕಾದ್ರೆ ನಮ್ಮನ್ನು ಬೈಕ್ ಫಾಲೋ ಮಾಡ್ಕೊಂಡು ಬಂದರು ಅದೇ ಡೀಟೇಲ್ಸ್ ಕೊಡಿ ಕಂಪ್ಲೇಂಟ್ ಮಾಡಿ ನೀವೀಗ ಕಂಪ್ಲೇಂಟ್ ಮಾಡಬೇಕಿತ್ತು ಹೌದಾ ಅದು ಬಿಟ್ಟು ಇಂಥವ್ರು ಮಾಡಿದ್ದಾರೆ ಯಾರಿಗೆ ಅನ್ವಯ ಆಗುತ್ತೆ ಒಂದು ನಿಮಿಷ ಹಾಗಾದ್ರೆ ಇವರಲ್ಲ ಒಂದು ನಿಮಿಷ ಸರಿ ಈಗ ನಮ್ಗೆ ಇಷ್ಟೇ ನಾವು ಈಗ ನಿಮಗೆ ಹೌದು ಯಾಕೆ ನಾವು ಗ್ರಾಮಸ್ಥರಾಗಿ ನಮ್ಗೆ ಹೇಳಿದ್ದು ಉಂಟಾಯ್ತು ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಇವರಿಗೆ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಲ್ಲ ಅಂತ ನೀವು ಹೇಳಿ ಅವ್ರಿಗೆ ಹೇಳಿಲ್ಲ ಅಂತ ನಾವು ನ್ಯಾಯದ ಪರ ಅನ್ಯಾಯದ ವಿರುದ್ಧ ನಮ್ಮ ಧರ್ಮದ ಧರ್ಮಸ್ಥಳದಲ್ಲಿ ಅಧರ್ಮ ಆಗಕ್ಕೆ ಜಾಗ ಬಿಡಲ್ಲ ಇಲ್ಲಿಗೆಲ್ಲೋ 300-400 ಕಿಲೋಮೀಟರ್ ಇದ್ದವರಿಗೆಲ್ಲ ಗೊತ್ತಾಗ್ತದೆ ನಿಮಗೇನು ಅನ್ಯಾಯ ಆಗಿದೆ ಇಲ್ಲಿ ನಾವು ಇಷ್ಟು ವರ್ಷದಿಂದ ಇಷ್ಟು ಜೀವನ ನಡೆಸಿದ್ದೀವಲ್ಲ ಇಲ್ಲಿಗೆ ಎಷ್ಟೋ ಜನ ಇಲ್ಲಿಗೆ ಆಕ್ಚುಲಿ ಎಷ್ಟೋ ಜನ ಹುಡುಗಿಯರು ಮದುವೆಯಾಗಿ ಬಂದವರಿದ್ದಾರೆ ಇಲ್ಲಿಂದ ಮದುವೆಯಾಗಿ ಹೋದಂತ ಎಷ್ಟೋ ಜನ ಹುಡುಗಿಯರಿದ್ದಾರೆ ಅವರಿಗೆಲ್ಲ ಆಗದಿರುವಂತ ಸಮಸ್ಯೆಗಳು ನಿಮಗೇನಾಯ್ತು ನ್ಯಾಯದ ಪರ ಹೌದು ಅಲ್ಲಿಗೆ ನೀವು ಹೇಳ್ತಾರೆ ಅದೇ ಏನ್ ಗೊತ್ತಿದೆ ನೀವು ಹೇಳಿ ಏನ್ ಹೇಳಿ ಒಂದು ನಿಮಿಷ ನಿಮ್ಮ ನಮ್ಮ ಪೊಲೀಸ್ನವರು ಇಲ್ಲೇ ಇದ್ದಾರೆ ಒಂದು ನಿಮಿಷ ನಮ್ಮ ಪೊಲೀಸ್ನವರು ಇಲ್ಲೇ ಇದ್ದಾರೆ ನಿಮಗೆ ಅನ್ಯಾಯ ಆಗಿದೆ ಅಂತ ನೀವು ಹೇಳಿದ್ರಲ್ಲ ನಿಮಗೆ ಅದ್ರ ವಿಷಯ ಗೊತ್ತುಂಟ ಗೊತ್ತಿದ್ದ ವಿಷಯವನ್ನು ಪೊಲೀಸ್ನವರಿಗೆ ರಿಪೋರ್ಟ್ ಮಾಡಿ ಯಾವುದೇ ರೀತಿ ಪ್ರತಿಭಟನೆಗಾಗಿ ಯಾಕಂದ್ರೆ ನಾವು ಇದೇ ಗ್ರಾಮದಲ್ಲಿ ವಾಸಿಸುವವರು ನಾವು ನಮಗೆ ನೀವು ಪದೇ ಪದೇ ಒಬ್ಬೊಬ್ರು ಬಂದು ಇಡೀ ಗ್ರಾಮಸ್ಥರು ಹಾಗೆ ಗ್ರಾಮಸ್ಥರು ಯಾಕೆ ಎಷ್ಟು ವಿಡಿಯೋ ಬೇಕು ನಿಮಗೆ ಒಂದು ನಿಮಿಷ ಗ್ರಾಮಸ್ಥರ ಅತ್ಯಾಚಾರ ಅಂತ ಹೇಳಿದಂತ ವಿಡಿಯೋಗಳು ಅದ್ರ ಜೊತೆಗೆ ನಾವು ಇಲ್ಲಿ ಬಂದು ನ್ಯಾಯಕ್ಕೋಸ್ಕರ
ನೀವು ಮಾಡ್ತಿದ್ದೀರಲ್ಲ ಸೌಜನ್ಯ ಪರವಾದ ಹೋರಾಟದಲ್ಲಿ ನಾವು ಸಪೋರ್ಟ್, ಎಲ್ಲರೂ ಸಪೋರ್ಟ್. ನಮಗೆ ಇರೋದಾದ್ರೆ ನಾವು ಕೇಳ್ತಿರುವಂತದ್ದು, ನೀವೀಗ ಬರ್ತಾ ವಿಡಿಯೋ ಮಾಡಿದ್ರ ನಕಲಿ ದೇವಮಾನ ಅಂತ ಹೇಳಿದ್ದು ಯಾರಿಗೆ? ಅಲ್ಲಲ್ಲ, ನೀವು ಬರ್ತಿರುವಂತದ್ದು ಧರ್ಮಸ್ಥಳ. ಅಭಿ ಯಾರು ನೀವಲ್ವನ್ನ? ಇವ್ರು ಅಭಿ ಒಂದು ನಿಮಿಷ ಕೇಳಿ, ಹಿಂದೆ ವಿಡಿಯೋ ರಾಮಂದೊಂದು ಅಟ್ಟಾಸ ಮುಗಿಸ್ತೀನಿ ಅಂತ ಹೇಳಿದ್ರಲ್ಲ, ದೇವರಲ್ಲ ಯಾವುದೇ ರೀತಿ ಯಾರ ಮೇಲೆ ಒಂದು ನಿಮಿಷ ಇಲ್ಲಿ ಸರ್ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಶಾಂತಿ ರೀತಿಯಿಂದ ಬಂದು ಮಂಜುನಾಥ ಸ್ವಾಮಿಗೆ ಕೇಳ್ತಾರೆ. ನಾವು ಯಾವುದೇ ರೀತಿ ಪ್ರತಿಭಟನೆ ಮಾಡಲ್ಲ, ಯಾವುದೇ ರೀತಿಯ ಗಲ್ಭೆ ಮಾಡಲ್ಲ. ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಡೆಯವರ ಬಗ್ಗೆ ಮಾತಾಡಿದ್ದಲ್ಲ, ಅಲ್ಲ, ಖಂಡಿತ ಅಲ್ಲ. ಅದು ಲೈವಲ್ಲಿ ಹೇಳು, ನೀನು ಲೈವಲ್ಲಿ ಹೇಳು. ದೇವಮಾನವ ಅಂತ ಹೇಳಿ ನೀವು ಗೋವಾಗ ಹೋಗ್ತಿದ್ದೆ, ನಾವು ಕೇಳ್ತಿರ್ಲಿಲ್ಲ. ನಕಲಿ ದೇವಮಾನ ಧರ್ಮಸ್ಥಳಕ್ಕೆ ಬಂದಲ್ವಾ? ಅವ್ರಿಗೆ ನಿನ್ನ ಮನೆಗೆ ನಾನು ಒಬ್ಬ ಆಧಾರ ಕೊಟ್ಟಿದ್ದವನು ಇದ್ದಾನೆ ಅಂತ ನಿನ್ನ ಮನೆಗೆ ಹೋದ್ರೆ ಅಲ್ವಾ? ನೀನು ಆ ಮಾತು ಹೇಳಿ ಹೋದ್ರೆ ಅದಕ್ಕೆ ಹೇಳಿದ್ದು ನೀನು ನಕಲಿ ದೇವಮಾನವ ಅಂತ ಹೇಳಿ ಧರ್ಮಸ್ಥಳಕ್ಕೆ ಅಲ್ಲ, ನಿನಗೆ ಉದಾಹರಣೆಗೆ ಹೇಳಿದ್ದು ನೀನು ಹೇಳಿದ್ದು ಯಾಕೆ ತಗೊಳ್ತೀಯ? ನೀನು ಯಾಕೆ ತಗೊಳ್ತೀಯ? ನೀನು ನಿನಗೆ ನ್ಯಾಯ ಬೇಕಾದ್ರೆ ಸೌಜನ್ಯ ಮನೆಯನ್ನು ಕರ್ಕೊಂಡು ಹೋಗ್ತೋಗ ಆ ಕೆಲಸ ಮಾಡು ನೀನು. ಸಿಬಿಐ ಇತ್ತೇಳು ಇಂಚಿನ ಬರ್ತದೆ ಇಲ್ಲ ಸರಿ ಅಲ್ಲ ಸರ್. ಇವ್ರು ಇಷ್ಟವರೆಗೂ ಮಾಡಿದ ತನಿಖೆ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ಇಷ್ಟು ಪೊಲೀಸರು ಬೇಕಾಗಿಲ್ಲ ನಿಮ್ಗೆ ರಕ್ಷಣೆಗೆ? ಒಂದ್ ನಿಮಿಷ SIT ಕೊಟ್ಟಿದ್ದಾರೆ, ಪೊಲೀಸ್ ಅವ್ರಿಗೆ 2 ನಿಮಿಷ ಫ್ರೀ ಮಾಡ್ಕೊಡ್ಲಿ, ಅವ್ರು ಮಾಡ್ಕೊಡ್ತಾರೆ. ನಿನಗೆ ಅರ್ಧ ಗಂಟೆ ಈಗ ಫ್ರೀ ಕೊಟ್ಟು ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ ಪೊಲೀಸರು. ಕೈ ಕಟ್ಟಾಕಿದೆ ಸ್ವಾಮಿ, ನೀನು ಬರುವಾಗ ಏನು ತೊಂದರೆ ಆಗಿದಾಗ ಪೊಲೀಸರು ಕಾಪಾಡಿದ್ದು. ಮತ್ತೆ ಯಾರು ಹೇಳಿದ್ದು ಕೈ ಕಟ್ಟಾಗಿದ್ದು ಅಂತ? ಪೊಲೀಸ್ ನ್ಯಾಯಾಲಯಕ್ಕೆ ಏನು ಪೊಲೀಸ್ ಅಧಿಕಾರಿಗಳಿಗೆ ಕೈ ಕಟ್ಟಾಕಿದ್ದಾರೆ.
ಕಾನೂನಿಗೆ ನಿನಗೆ ನ್ಯಾಯ ಬೇಕಾದ್ರೆ ಸೌಜನ್ಯನ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ನೀನು ಕೋರ್ಟಿಗೆ ಹೋಗು. ಇಲ್ಲಿ ಬರೋದಲ್ಲ ನಿನಗೆ ನ್ಯಾಯ ಕೇಳಲಿಕ್ಕೆ. ಸೌಜನ್ಯ ಮನೆಗೆ ಹೋಗು ನೀನು. ಹೋಗ ಅಲ್ಲಿ ಹೋಗಿ ಹೇಳು. ಹೋಗಿ ನಿನ್ನ ಅಪ್ಪ ತಿಮರ್ ಹೊಡಿತಾರಲ್ಲ ಅವನ ಹತ್ರ ಹೇಳು. ಹೋಗಿ ನಿನ್ನ ಅಪ್ಪ ತಿಮರ್ ಹೊಡಿತಾರಲ್ಲ ಅವನನ್ನು ಕರ್ಕೊಂಡು ಹೋಗಿ ಖಾಲಿ ಲೈಕ್ಸ್ಗೆ ವೀಡಿಯೋ ಮಾಡಿ ನೀನು. ಖಾಲಿ ಲೈಕ್ಸ್ಗೆ ವೀಡಿಯೋ ಮಾಡಿ ನೀನು. ಇಷ್ಟು ಮೀಡಿಯಾ ಉಂಟು, ಇಷ್ಟು ಮೀಡಿಯಾ ಉಂಟು. ನಿಮ್ಗೆ ಹೇಗೆ ಬೇಕಾದ್ರೆ ಎದುರಾಡ್ಬೋದು ನಿಮಗೆ. ಇನ್ನೊಂದು ಲೈಕ್ಸ್ಗೆ ಈ ವಿಡಿಯೋ ಬೇಕು ನಿಮಗೆ. ಒಂದು ಹೆಣ್ಣಿನ ವಿಚಾರ ಬೇಕು ನಿಮಗೆ. ಹಾಗಾದ್ರೆ ಯಾರಿಗೆ ಹೇಳಿದ್ ನೀನು? ಯಾರಿಗೆ ಹೇಳಿದ್ದು? ಅಲ್ಲ ದಬ್ಬಳಕೆ ಮಾಡಿದ್ರೆ ಪ್ರಾಣ ಯಾವ ತರ ಮಾತಾಡ್ತೀನಿ ಹೇಳಿ ಒಂದು ನಿಮಿಷ. ನಿಮಗೆ ಸ್ಪಷ್ಟವಾಗಿ ವಿಷಯಗಳು ಗೊತ್ತಿದೆ. ಏನೆಲ್ಲ ಆಗಿದೆ ಏನೆಲ್ಲ ಹೋಗಿದೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆಯಾ? ನಾವು ಒಂದು ನಿಮಿಷ ಉದ್ದೇಶ ಹೇಳ್ತೀವಿ. ನಾವು ಬರ್ತಿರೋ ಉದ್ದೇಶ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಸ್ವಾಮಿ ಬಳಿ ಯಾರು ಅತ್ಯಾಚಾರಿಗಳಿದ್ದಾರೆ, ಯಾವುದು ಅತ್ಯಾಚಾರಿ ಪರ ಇದ್ದಾರೆ ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತ ನಾವು ಕೂಡ ಮಾಡಿ ಆಗಿದೆ. ನಾವು ಯಾರಿಗೆ ಅದನ್ನು ಮಾಡಿ ಮೂರು ಗಾಡಿಯಲ್ಲಿ ಫಾಲೋ ಮಾಡಿದ್ದೀರಿ ಅಂತ ಹೇಳಿದಿರಲ್ಲ, ಯಾವ ಗಾಡಿ ಹೇಳಿ. ಇಲ್ಲಿ ಪೊಲೀಸ್ ಆಫೀಸರ್ ಇದ್ದಾರೆ. ಮಾತಾಡಿದ್ರೆ ನಾವು ಅವ್ರ ಹೆಸರು ಎತ್ಕೊಂಡು ಹೇಳಿಲ್ಲ ಅಂತ ಹೇಳ್ತೀವಿ. ನಾವು ಅವ್ರ ಹೆಸರು ಎತ್ಕೊಂಡೆ ಮಾತಾಡಿ ಆರೋಪಿ ಅಂದ್ರೆ ಒಂದು ನಿಮಿಷ ಕೇಳಿ. ಒಂದು ಮಾತು ನೀವೊಂದು ಹೇಳಿದ್ರಲ್ಲ, ನಕಲಿ ದೇವಮಾನವ ಅಂತ ಹೇಳಿ ನಕಲಿ ದೇವಮಾನವ ಅಂತ ಹೇಳಿದ್ರು. ಅದು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ನೀವು ಪರಿಗಣನೆ ಮಾಡೋದು ಹೇಳಿರ್ಲಿಕ್ಕಿಲ್ಲಲ್ಲ. ನಮಗೆ ಇಂಥ ವ್ಯಕ್ತಿಯಿಂದ ತೊಂದರೆ ಆಗ್ತು ಅಂತ ಹೇಳಿದ್ರೆ ಗೊತ್ತಾದ ನಂತರ ಹೇಳಿದಲ್ವ ನೀವು? ನಾವು ಯಾರು ಮೂರು ಗಾಡಿ ಫಾಲೋ ಮಾಡ್ಕೊಂಡು ಬಂದಿದೆ. ಒಂದು ನಿಮಿಷ ನೀವು ಹೆಸರು ಮೂರು ಗಾಡಿ ಫಾಲೋ ಮಾಡಿದ್ದಾರೆ. ನಾನು ಹೇಳಿದ್ದನ್ನು ಅರ್ಥ ಮಾಡ್ತೀನಿ. ನೀವು ನಕಲಿ ದೇವಮಾನವ ಅಂತ ಇವ್ರಿಗೆ ಹೇಳಿದಲ್ಲ, ಓಕೆ ನಾವು ಒಪ್ಕೊಳ್ತೀವಿ. ಒಬ್ಬ ಯಾರಿಂದ ಆದ್ರೂ ನಿಮಗೆ ಅಲ್ಲಿ ಸಮಸ್ಯೆ ಉಂಟು ಅಂತ ಹೇಳಿ ಗೊತ್ತಾದ ನಂತರ ನೀವು ಹೇಳಿದಲ್ವಾ ಈ ರೀತಿ ಉಂಟು. ಸಮಸ್ಯೆ ಮಾಡಿದ ವ್ಯಕ್ತಿ ಯಾರು? ಸಮಸ್ಯೆ ಮಾಡಿ ಪೊಲೀಸರಿಗೆ ನಾವು ಹೇಳ್ತೀವಿ. ಅಲ್ಲ ನಾವು ಪೊಲೀಸರಿಗೆ ಹೇಳ್ತೀವಿ. ನಿಮ್ಗೆ ನೀವು ಪೊಲೀಸರಿಗೆ ಹೇಳಬೇಕಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ
ಪೊಲೀಸರು ಏನ್ ಮಾಡಿದ್ರು ನಿಮ್ಗೆ? ಪೊಲೀಸರ ಮೇಲೆ ಹತ್ಯೆ. ನಾಳೆ ದಿನ ಬೇಲೂರಲ್ಲಿ ಏನಾದ್ರು ಸ್ಟೇಷನ್ ಇಲ್ಲ. ಆದ್ರೆ ನಾವ್ ಹೇಳಿರೋದು ನಾಳೆ ನಮ್ಗೆ ಇವಾಗ ಅವ್ರು ಕೊಲ್ಲೋದಕ್ಕೆ ಬರ್ತಿದ್ದಾರೆ ಅಂತ ಅಲ್ಲ ಹೇಳಿರೋದು. ಅಲ್ಲ, ನಾಳೆ ನಮ್ಮ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ ಅಪಾಯವಿದೆ, ಅಪಾಯವಿದೆ. ನೀವು ಬಂದ್ಬಿಟ್ಟು ನೀನು ಎಲ್ಲಿ ವಿಡಿಯೋ ಮಾಡಿದ್ಯಾ? ಅಲ್ಲಿ ಸ್ಟೇಷನ್ ಇರ್ಲಿಲ್ಲ. ನಾನು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಕೇಳ್ಕೊಂಡು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನಾನು ಪೊಲೀಸ್ ಇಲಾಖೆ ಹೋಗ್ತೀನಿ. ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತೀಯಾ? ನಿನ್ನ ಲೈಕ್ಗೋಸ್ಕರ ಏನೇನೋ ಹೇಳಿ ಲೈಕ್ಗೋಸ್ಕರ ಯಾವ ನ್ಯಾಯ? ನೀನು ಮೂರು ಗಾಡಿ ಫಾಲೋ ಮಾಡ್ಕೊಂಡು ಬಂದಿದೆ ಅಂತ ಹೇಳಿದ್ಯಲ್ಲ, ಅದ್ರ ಫೋಟೋ ಉಂಟಾ? ಪೊಲೀಸ್ ಇಲಾಖೆ ಕೊಡ್ತೀನಿ. ಆ ಗಾಡಿ ಏನಾದ್ರು ಅದಕ್ಕೆ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದು ನಾವು. ನೀನು ಫಸ್ಟ್ ನೀವು ಸ್ಟೇಷನ್ಗೆ ಹೋಗಿ ನಿಮ್ಮ ಹತ್ರ ಒಂದು ಕೊಟ್ಟು ಮತ್ತೆ ಬನ್ನಿ. ಪೊಲೀಸ್ ಇಲಾಖೆಗೆ ನಮ್ಗೆ ಏನ್ ಬೇಕು ಆನ್ಸರ್ ಕೊಡ್ತೀನಿ. ನಾವು ಕೊಟ್ಟು ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ದರ್ಶನ ನಾವೇ ಕರ್ಕೊಂಡು ಹೋಗ್ತೇವೆ. ದರ್ಶನಕ್ಕೆ ನಿನ್ನ ನಾವೇ ಕರ್ಕೊಂಡು ಹೋಗ್ತೇವೆ. ಹೋಗಿ ಕಂಪ್ಲೇಂಟ್ ಅನಾಚಾರ ಲಕ್ಷಾಂತರ ಜನ ಬರ್ತಾರೆ. ನೀನಂತಲ್ಲ, ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಶಿವರಾತ್ರಿಗೆ ಲಕ್ಷಾಂತರ ಜನ ಬರ್ತಾರೆ. ನೀನವರಲ್ಲ, ನೀನು ಒಬ್ಬ ಬರೋದಲ್ಲ, ಲಕ್ಷಾಂತರ ಜನ ಬರ್ತಾರೆ. ಸೌಜನ್ಯಗೋಸ್ಕರ ಸಿಬಿಐ ನಾವು ಇದ್ದೀವಿ. ಸಿಬಿಐ ತೀರ್ಪಿದೆ, ನ್ಯಾಯಾಲಯದಲ್ಲಿ ಕೇಳು, ನ್ಯಾಯಾಲಯದಲ್ಲಿ ಕೇಳು. ಇಲ್ಲಿ ಎಲ್ಲ ಫೋಟೋ ಹಿಡ್ಕೊಂಡು ಸೌಜನ್ಯನಿಗೆ ಸೌಜನ್ಯ ನೀನು ಹೊಟ್ಟೆ ತುಂಬಿಸಿಕೊಳ್ಳುತ್ತೆ. ಬರಬೇಡಿ. ನಾವು ಯಾವುದೇ ತರ ಯಾರಿಗೂ ಅನ್ಯಾಯ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಗೇನಾಗಿದೆ ಪೊಲೀಸ್ ನೀನೀಗ ಪೊಲೀಸರ ಹತ್ರ ಕೇಳ್ತಿದ್ಯಲ್ಲ, ದಳಮಾಜರೆಲ್ಲ ಬಂದಲ್ಲ ನಿನ್ನ ಬಾಯಲ್ಲಿ. ಧರ್ಮಸ್ಥಳದಲ್ಲಿ ನೋಡು, ತನಿಖಾದಾರಕ್ಕೆ ಯುವಕರು ರೋಡಿಗೆ ಹಿಡಿದು ಪಾದಯಾತ್ರೆ ಮಾಡಿ ಶಾಂತ ರೀತಿಯಿಂದ ಬರ್ತಿದ್ದಾರೆ ಅಂದ್ರೆ ನೀನು ಶಾಂತ ರೀತಿಯಿಂದ ವಿಡಿಯೋ ಬಿಟ್ಟದಲ್ಲ. ನೀವು ನ್ಯಾಯ ಲೈಕ್ ಫಾಲೋವರ್ಸ್ಗೋಸ್ಕರ ಈ ತರ ನೀವು
ಡಿಸಿಷನ್ ತಗೊಳ್ಳಲ್ಲ ಚಿಕ್ಕದಿದ್ರಲ್ಲ ನಿಮಗೆ ವಿಷಯಗಳು ಗೊತ್ತುಂಟಾ? ಪೊಲೀಸ್ನವರು ಅವರ ತನಿಖೆ ಏನ್ ಮಾಡ್ಬೇಕಂತ ಮಾಡಿ ನೀವು ಯಾಕೆ ಚರ್ಚೆಗಳಾಗ್ತಿದ್ದೀರಿ? ನೀವು ಯಾಕೆ ನೋಡಿ ಆ ಇನ್ಸಿಡೆಂಟ್ ಅಲ್ಲ ಅಣ್ಣ, ನೀನು ಈಗ ಹೇಳ್ತಿದ್ಯಲ್ಲ 2000 ನೀನು ಹೇಳಿದಲ್ಲ ಎಷ್ಟು ಅಂತ ಗೊತ್ತಿಲ್ಲ, ಆದ್ರೆ ಆ ಸಮಯದಲ್ಲಿ ಹುಡುಕಾಟ ಹೇಳ್ತೀನಿ, ನೀನು ಹೋರಾಟ ಮಾಡಕ್ ಬಂದಿಲ್ಲ ನೀನು ಹೋರಾಟ ಮಾಡಕ್ ಬಂದಿಲ್ಲ ಅಂದಿದ್ರೆ ನಿನ್ನ ವಿಡಿಯೋ ಹೇಗಿರ್ತಿತ್ತು ಗೊತ್ತಾ? ನಾನು ಧರ್ಮಸ್ಥಳಕ್ಕೆ ನ್ಯಾಯವಾದ ರೀತಿಯಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಅದನ್ನ ನೀನೇನ್ ಹೇಳಿದ್ದು? ಮೈಕ್ ತಿರ್ತೆ ಅಂತ ಯಾವ ಭಯವಿಲ್ಲದಂತ ಊರು ಈ ಧರ್ಮಸ್ಥಳ. ಯಾಕಂದರೆ ಸುಮಾರು 52 ವರ್ಷದಿಂದ ಇಲ್ಲಿ ಜೀವನ ಮಾಡುತ್ತಿರುವ ಒಂದು ಕೇರಳದಿಂದ ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಒಂದು ಬದುಕಲ್ಲಿ ಇಲ್ಲೇ ಇರೋದು ನಮ್ಮ ಒಂದು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡೋದು ಈ ಊರಿನಲ್ಲಿ. ಆ ತಿರುಪೋಕಿ ನಿನ್ನೆ ಇರೋ 4 ಜನ ಯಾರೋ ಬರುವಾಗ ದಾರಿಯಲ್ಲಿ ನಮಗೆ ಪ್ರಾಣ ಭಯ ಇದೆ, ಅದು ಇದೆ ಇದೀದೆ ಅಂತ ಹೇಳಿದ ಅಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ ಯಾರಿಗೂ ಆಗಲಿಲ್ಲ. ಯಾಕಂದರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು. ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡಬೇಕು ಜನರು ಒಂದು ಸಾಧಾರಣ ಒಂದು 20,000 ಜನ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಪಾಪ ಮಲಗಿರ್ತಾರೆ. ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತ ಬಂದ್ರಲ್ಲ ಕೆಲವು ಅವ್ರಿಗೆ ಏನು ಗೊತ್ತಿಲ್ಲ. ಯಾಕಂದರೆ ಅವರಿಗೆ ತಿರುಪೋಕಿಗಳೇ, ಅವರು ನಿಜವಾಗಿ ತಿರುಪೋಕಿಗಳು. ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು, ಯಾವುದಕ್ಕೋ ಕಿವಿ ಕೊಡುವುದು, ಆ ಪೂಜ್ಯರಂತಹ ಮಹಾ ವ್ಯಕ್ತಿಯ ಹೆಸರನ್ನು ಹಾಳು ಮಾಡುವುದು, ಅದು ಎಂಥ ನಕಲಿ ದೇವಮಾನವಂತೆ. ಆಗ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ. ಅಂತ ದೇವತಾ ಮಾನವನಿಗೆ ಅವರು ಹಾಗೆ ಹೇಳ್ತಾರಲ್ಲ, ಅದು ಸರಿಯಲ್ಲ. ಅದು ಇದಕ್ಕೆ ಬೇಕಾದ ಇದೆಯಲ್ಲ, ಅವರೆಲ್ಲ ಬರುವುದು ನಿಮಗೆ ಆ ಭಯ ಈ ಭಯ, ಇಲ್ಲಿ ಯಾವ ಭಯವೂ ಇಲ್ಲ. ಅವರು ಹಾಗೆ ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು. ಇಲ್ಲಿ ನಮಗೆ ಭಯ ಆಗ್ತದೆ ಅಂತೇಳಿ ಅವನು ಇಲ್ಲಿಗೆ ಬಂದಲ್ಲ ಕೇಟದ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು, ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ, ಅಲ್ಲ ಏನು ಸನಿಯೂ ಇರಲಿಲ್ಲಲ್ಲ ಅವರಿಗೆ. ಅವರು ಕ್ಷಮೆ ಕೇಳಿ, ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯಿತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆ ಕೇಳಿ. ಯಾವ ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಹಾಗಲ್ಲದು. ಶಾಂತಿಯುತ ಪ್ರತಿಭಟನೆ ಮಾಡುವವನು ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ, ನಾವು ಶಾಂತಿಯುತವಾಗಿ ಒಂದು ನ್ಯಾಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ. ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ 3-4 ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ, ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬೀಸೋತ್ತಾನೆ ಮಾಡೋದು. ಈಗ SI ಕೊಟ್ಟಿದೆ ಅಂತ ಹೇಳುವಾಗ SI ಅವ್ರು ಮಾಡ್ತಾರೆ ಬಿಡ್ರಿ, ನಾವು ಪೊಲೀಸ್ನವರು ನಂಬೋದಿಲ್ಲ ಅಂತ ಹೇಳ್ತಾನೆ. ಇವರು ಪೊಲೀಸನ್ನು ನಂಬೋದಿಲ್ಲ, ಕಾನೂನು ನಂಬೋದಿಲ್ಲ, ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ. ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ್ಯ? ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ ಈ ತರ ಹೊಣೆ ಅಂತೆಲ್ಲ ಹೇಳ್ತಾನಲ್ಲ.
ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಎಬ್ಬಿಸಬೇಕು ಅಂತ ಹೇಳಿ ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ 1000 ಜನ ಬಂದ್ರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ಇವರು ಈ ತರ ಎಲ್ಲ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ? ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಸ್ಮಿತೆಯ ಪ್ರಶ್ನೆ ಅಲ್ವಾ? ಇದು ಬೆಟ್ಟ ಬಿಟ್ಟು ಮಾತಾಡುವವನು ಬಂದು ತಾವಂದ್ರಿಗೆ ಬಾಯಿಗೆ ಬಂದಂಗೆ ಬೊಗಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾ ಇವನನ್ನ? ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ ಅದಕ್ಕೆ ಅರ್ಥ ಇದೆಯಾ? ಓಕೆ.